ನಮ್ಮೂರಲ್ಲಿ ರಾಮಕೋಟಿ ಇತ್ತು. ಅದಕ್ಕೆ ನಮ್ಮ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ದೀಪ ಎಲ್ಲ ಬೆಳಕು ಇಲ್ಲಿ ಮಾಡಿಕೊಂಡು ಊರೊಳಗೆ ಹೋಗಬೇಕು. ಅದಕ್ಕೆ ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಆದಮೇಲೆ ಮತ್ತೆ ಮಾತಾಡ್ತೀನಿ. ತುಪ್ಪದಲ್ಲಿ ಎಲ್ಲ ರೆಡಿ ಮಾಡಿ ಬತ್ತಿ ಎಲ್ಲ ಹಾಕಿ ಎಲ್ಲ ಪೂಜೆ ಮಾಡಬೇಕು. ಎಣ್ಣೆ ಎಲ್ಲ ಹಾಕಬಾರ್ದು. ಹೌದು, ಅಂದರೆ ನಾವು ತಿಂತೀವಲ್ಲ ದೀಪ, ಅದಕ್ಕೆ ತುಪ್ಪದಲ್ಲಿ ಮಾಡಬೇಕು. ತುಪ್ಪ ಅಂದ್ರೆ ಒಳ್ಳೇದು ಆರೋಗ್ಯಕ್ಕೂ. ಅಲ್ಲ, ಪೂಜೆಗೂ ಒಳ್ಳೇದು. ನಮ್ಗೆ ತಿಂತೀವಲ್ಮ, ಅದು ಆರೋಗ್ಯಕ್ಕೂ ಒಳ್ಳೇದೇ ಅಲ್ಲ. ಏಯ್, ಮನೆಯಲ್ಲಿ ದೀಪ ಎಲ್ಲ ಬೆಳಗ್ಬಿಟ್ಟು ಪೂಜೆ ಮಾಡಿ ದೀಪ ಬೆಳಗ್ಬಿಟ್ಟು ಮತ್ತೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬರಬೇಕು. 12 ಗಂಟೆ ಮಾಡಬೇಕು. ಹೌದು, 12 ಗಂಟೆ ಆಗುತ್ತಮ್ಮ. 12 ಗಂಟೆ ಆಗುತ್ತೆ ಅಲ್ಲಿ ಪೂಜೆ ಆಗೋಷ್ಟೊತ್ತಿಗೆ. ಆಮೇಲೆ ಪ್ರಸಾದ ಕೊಡ್ತಾರಲ್ಲ, ತಿಂದ್ಬಿಟ್ಟು ಮನೆಗೆ ಬರುತ್ತೆ. ಮಂಗಳಾರತಿ ಪೂಜೆ ಎಲ್ಲ ಇರುತ್ತೆ ಪ್ರಸಾದ. ಅಮ್ಮ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ನಾವು ದೇವಸ್ಥಾನ ಹತ್ರ ಹೋಗ್ಬೇಕಂದ್ರೆ ನಮ್ಮ ಮನೆಯಲ್ಲೇ ಪೂಜೆ ಆಗಿರಬೇಕಲ್ಲ, ಮತ್ತು ನಮ್ಮ ದೇವ್ರಿಗೆ ನಾವು ದೀಪ ಎಲ್ಲನೂ ಬೆಳಗಬೇಕಲ್ಲ. ಸೊ ಹಾಗಾಗಿ ನಾವು ಮನೆಯಲ್ಲೇ ಪೂಜೆ ಮಾಡಿದ್ಮೇಲೆ ನಮ್ಮ ದೇವಸ್ಥಾನ ಹತ್ರ ಹೋಗೋದು ಫ್ರೆಂಡ್ಸ್. ಆಚೆ ಕಡೆ ಎಲ್ಲ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಬೇಕು. ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಬಾಗಿಲಿಗೆ, ಆಂಜನೇಯ ಸ್ವಾಮಿಗೆ, ಎಲ್ರಿಗೂ, ಮತ್ತು ಹೊಸಲಿಗೆ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲ ಪೂಜೆ ಆಯಿತು. ನನ್ನ ಅಮ್ಮ ರೆಡಿಯಾಗಿ ಅಲ್ಲಿ ಹೋಗ್ತಾರೆ. ನಾವು ರೆಡಿಯಾಗಿ ಮತ್ತೆ ನಾವು ಹೋಗ್ತೀರಿ. ಒಂದು 1/2 ಅವರ್ ರೆಡಿಯಾಗಿ ನಾವು ಹೋಗೋದಷ್ಟೆ. ಆಗೋಯ್ತು ಮನೇಲಿ ಪೂಜೆ. ಅಮ್ಮ ದೀಪ ಬೆಳಗ್ತಾ ಇದ್ದಾರೆ ಇವಾಗ. ಆಯಿತು, ದೀಪ ಎಲ್ಲ ಬೆಳಗ್ಬಿಟ್ರು. ಊರೊಳಗೆ ಹೋಗ್ಬೇಕು. ಇವಾಗ ಪೂಜೆ ಆಯ್ತಲ್ಲ, ರಾಮ ದೇವಸ್ಥಾನ ಹತ್ರ ಹೋಗ್ಬೇಕು. ರಾಮಕೋಟೆ ಐತೆ, ಅಲ್ಲಿಗೆ ಹೋಗ್ಬೇಕು. ಎಲ್ಲರೂ ಬಾಗಿಲು ಹಾಕ್ಕೊಂಡು ಇಲ್ಲಿ ಊರೊಳಗೆ ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಮನೆಯಲ್ಲಿ ಆಗಿದೆ. ಇನ್ನು ಸದ್ಯಕ್ಕೆ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಮತ್ತೆ ಸೀರೆ ಉಟ್ಕೊಳ್ತೀನಿ. ನಾವು ಈ ಥರ ರೆಡಿ ಆಗಿದ್ದೇವೆ. ಈಗ ನಮ್ಮ ಅತ್ತೆ ನೋಡ್ರಿ, ಮದುಮಗಳು ರೆಡಿ ಆದಂಗೆ ಆಗಿದ್ದಾರೆ ನಮ್ಮ ಅತ್ತೆ. ನಾವು ಅಷ್ಟೇ ನೋಡ್ರಿ, ನಾವಿಬ್ರು ಟ್ವಿನ್ನಿಂಗ್ ಮ್ಯಾಚಿಂಗ್ ಕಟ್ಟಿದ್ದೀರಿ ಸೀರೆಸ್. ನೋಡ್ರಿ, ನಾನು ನಮ್ಮ ಸಿಸ್ಟರು, ನಮ್ಮ ಅತ್ತೆ ಡಿಫ್ರೆಂಟಾಗಿ ರೆಡಿ ಆಗಿರೋದು. ನಮ್ಮ ಪಾಪು, ಕ್ಯೂಟ್ ಪಾಪು. ಇದು ಈ ಥರ ಇದ್ದೀವಿ ಫ್ರೆಂಡ್ಸ್. ನಾವು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನಾನು. ದೇವಸ್ಥಾನ ಹತ್ರ ಬೆಳಗ್ಗೆ ಹೋಮ ಮಾಡ್ತಾ ಇದ್ದಾರೆ ಅವರು 4 ಜನ ಕೂತ್ಕೊಂಡು. ಜೊತೆಗೆ ನಮ್ಮಮ್ಮ, ನಮ್ಮಪ್ಪ ಮತ್ತು ಇನ್ನೂ ಕೆಲವರೆಲ್ಲ ಕೂತ್ಕೊಂಡು ಹೋಮ ಮಾಡ್ತಾಯಿದ್ದಾರೆ. ಮತ್ತು ಪೂರ್ಣಾಹುತಿ ಅಂದರೆ ಹೋಮಕ್ಕೆ ನಾವು ಲಾಸ್ಟಲ್ಲಿ ಹಾಕ್ತೀವಲ್ಲ, ಬ್ಲೌಸ್ ಪೀಸ್ ಅಂತೆ, ಕೊಬ್ಬರಿ ಏನೇನು ಹಾಕ್ತೀವಲ್ಲ ಅದೆಲ್ಲ ಹಾಕ್ತಾಯಿದ್ದಾರೆ ಲಾಸ್ಟಲ್ಲಿ. ಮತ್ತು ಇವಾಗ ಅವರೆಲ್ಲನೂ ಜೋಡಿಗಳು ಅದೇ ಹೋಮ ಸುತ್ತಲೂ ರೌಂಡ್ ಆಗ್ತಾಯಿದ್ದಾರೆ ದೇವ್ರಿಗೆ ಎಲ್ಲನೂ. ಅದೆಲ್ಲ ಮಾಡ್ತಿರವಲ್ಲ, ಅದೆಲ್ಲ ಮಾಡ್ತಾಯಿದ್ದಾರೆ ರೌಂಡ್ ಹಾಕ್ಕೊಂಡು. 3 ಸುತ್ತು ಹಾಕ್ತಾರೆ ಅವರು. ಮತ್ತು ಪೂಜೆ ಮಾಡೋದು ಇಲ್ಲಿ. ಮತ್ತು ಒಳಗಡೆ ಹೋಗಿದ್ದೆ, ಲಾಸ್ಟಲ್ಲಿ ಆಗಲ್ಲ, ಬೆಳಗ್ಗೆನೂ ಅದೇ ಹಾಗೆ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ. ಎಲ್ಲನೂ ಇದು ಏನು ಭಜನೆ ಮಾಡ್ತಾಯಿದ್ರಲ್ಲ, ಅದಕ್ಕೆ ಎಲ್ಲರನ್ನೂ ಒಂದು ವಿಡಿಯೋ ಮಾಡಿಕೊಂಡೆ ನಾನು. ಚೆನ್ನಾಗಿ ಭಜನೆ ಮಾಡ್ತಾಯಿದ್ರು, ಇನ್ನು ಲಾಸ್ಟ್ ಅಲ್ವಾ, ಹಾಗಾಗಿ ನಾನು ಅವ್ರನ್ನೆಲ್ಲನೂ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಾನು ಹಾಗೆ ದೇವ್ರನ್ನೆಲ್ಲ ನೋಡ್ತಾ ಇದ್ದೀನಿ, ಯಾವ ರೀತಿ ಅಲಂಕಾರ ಮಾಡಿದ್ದಾರೆ, ಹೆಂಗೆ ಏನು ಅಂತೆಲ್ಲ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು.
ಪೂಜೆಗೆ ಅಂತ ನಮಗೆ ತುಂಬ ಇಷ್ಟ ಆಯಿತು. ಅಂದರೆ ವರ್ಷಕ್ಕೊಂದ್ಸಲ ಈ ಪೂಜೆ ಮಾಡ್ತೀವಿ ಅಲ್ವಾ, ಸೊ ಹಾಗಾಗಿ ಅವರು ಚೆನ್ನಾಗಿ ಅಲಂಕಾರ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ಪೂಜೆನೂ ಮಾಡ್ತಾರೆ. ಮತ್ತು ಭಜನೆನೂ ಅಷ್ಟೇ ತುಂಬ ಚೆನ್ನಾಗಿ ಭಜನೆನೂ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವೆಲ್ಲ ದೀಪ ಎತ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲ ಹಲಗೆ ಹೊಡ್ಕೊಂಡು ಬಂದರು. ಇವಾಗ ನಾವು ದೀಪ ಎತ್ಕೊಂಡು ಹೋಗ್ತಾಯಿದ್ದೆ, ಅಂದರೆ ಮನೆಗಳ ಹತ್ರ ಬಂದು ಕರ್ಕೊಂಡು ಹೋಗ್ತಾರೆ ಅವರು. ನೋಡ್ರಿ ಎಷ್ಟು ಜನ ಇದ್ದಾರೆ ಅಂತ. ನಮ್ಮ ತಂಗಿ ಅವ್ರ ಅತ್ತೆ ಮನೆಯದು ಎತ್ಕೊಂಡ್ಬಂದಿದ್ರು, ನಾನು ನಮ್ಮ ತವ್ರ ಮನೆ ದೀಪ ಎತ್ಕೊಂಡು ಹೋಗಿದ್ದೆ. ಇನ್ನು ನಾವಿಬ್ಬರು ಒಂದೇ ಥರ ರೆಡಿ ಆಗಿದ್ದೀವಲ್ಲ, ಸ್ಯಾರೀಸ್ ಹಾಕ್ಕೊಂಡು, ಕಲರ್ಸ್ ಒಂದೇ ಅಲ್ವಾ. ನಾವೆಲ್ಲ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ನಾವೆಲ್ಲನೂ ದೀಪ ಎತ್ಕೊಂಡು ಹೋಗ್ತಾಯಿದ್ದೀವಿ. ಊರವ್ರನ್ನೆಲ್ಲನೂ ಅವರೆಲ್ಲನೂ ಬಂದಿದ್ರಲ್ಲ, ನಾನು ವೀಡಿಯೋಗೆ ಎಷ್ಟು ಜನ ಇದ್ದರೆ ಅಷ್ಟು ಜನನ ನಾನು ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ರೆಡಿ ಆಗಿದ್ದರು. ಅಂದರೆ ವರ್ಷಕ್ಕೊಂದ್ಸಲ ಅಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ರೆಡಿ ಆಗ್ತಾರೆ. ಅವು ನಮಗೇನೋ ಒಂಥರ ಆನಂದ ಅಲ್ವಾ, ಚೆನ್ನಾಗಿ ರೆಡಿ ಆಗಬೇಕು, ದೀಪ ಎತ್ಕೊಂಡು ಹೋಗಬೇಕು, ಎಲ್ಲರನ್ನೂ ಮಾತಾಡಿಸ್ಬೇಕು. ಅಂದರೆ ನಾವು ಅವರೆಲ್ಲ ದೂರ ಇರ್ತೀವಲ್ಲ, ಕ್ಲಾಸ್ಮೇಟ್ಸ್ ಅಂತೆ, ಊರಲ್ಲಿರೋರಂತೆ ಅವರೆಲ್ಲನೂ. ಈ ಟೈಮಲ್ಲಿ ಎಲ್ಲರೂ ಸಿಕ್ಕಿದ್ರು, ಎಲ್ಲರನ್ನೂ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ನಾವೆಲ್ಲ ದೀಪ ಎತ್ಕೊಂಡು ಹೋಗಿದ್ದೀವಿ. ದೇವ್ರನ್ನೆಲ್ಲ ರೌಂಡ್ ಹಾಕಿದ್ವಿ, 3 ರೌಂಡ್ಸ್ ಹಾಕಬೇಕು ದೇವಸ್ಥಾನ ಎಲ್ಲನೂ. ನಾವು ಅಷ್ಟೊತ್ತಿಗೆ ತುಂಬ ಬಿಸಿ ಆಗಿತ್ತಲ್ಲ, ಒಂದು ಕಡೆ ಕಾಲು ಬಿಸಿಲಿಗೆ ಎಲ್ಲ ಸುಟ್ಟೋಗ್ತಾಯಿತ್ತು, ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಊರೆಲ್ಲ ಸುತ್ತಾಕ್ಕೊಂಬಂದ್ಬಿಟ್ಟು ಮತ್ತು ದೇವಸ್ಥಾನ ಎಲ್ಲ ಸುತ್ತಾಕ್ಕೊಂಡು ಕೂತ್ಕೊಂಡಿದ್ದೀವಿ. ಇನ್ನು ಮಹಾಮಂಗಳಾರತಿ ಆಗುತ್ತಲ್ಲ, 12 ಗಂಟೆ ಆಗಬೇಕು, ಅಷ್ಟೊತ್ತವರೆಗೂ ಭಜನೆ ಮಾಡ್ತಾಯಿದ್ರು. ಇನ್ನು ಭಜನೆ ಎಲ್ಲ 12 ಗಂಟೆಗೆ ನಿಲ್ಲಿಸೋದು, ಮಹಾಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಅಷ್ಟೊತ್ತವರೆಗೂ ಮಾಡ್ತಾನೆ ಇರ್ತಾರೆ. ಎಲ್ಲ ಒಂದೇ ಥರ ಶರ್ಟ್ ಹಾಕಿದ್ದಾರೆ ನೋಡ್ರಿ, ಅವರೆಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು. ಇನ್ನೇನು ಲಾಸ್ಟು ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಮಾಡ್ತಾಯಿರೋದು ಭಜನೆ. ಇನ್ನು ಇದೆಲ್ಲ ಭಜನೆ ಆಗಿದ್ದಾದಮೇಲೆ ಇನ್ನು ಲಾಸ್ಟ್ಗೆ ಮಹಾಮಂಗಳಾರತಿ ಮಾಡ್ತಾರೆ. ಇನ್ನು ಮಹಾಮಂಗಳಾರತಿ ಎಲ್ಲ ಮಾಡಿದ್ದಾದಮೇಲೆ ಇನ್ನು ಅದೇ ತೀರ್ಥ ಮತ್ತು ಪ್ರಸಾದಕ್ಕೆ ಪಲಾವ್ ಮಾಡಿದರು, ಮತ್ತು ಮೊಸರನ್ನ, ಪಲಾವ್ ಅಲ್ಲ, ಪುಳಿಯೋಗರೆ ಮಾಡಿದರು, ಮೊಸರನ್ನ ಮಾಡಿದರು. ಸ್ವಲ್ಪ ಅದ್ರ ಜೊತೆಗೇ ಬೆಲ್ಲ ಹಾಕ್ಬಿಟ್ಟು ಪೊಂಗಲ್ ಮಾಡಿದ್ದಾರೆ. ನಾವೆಲ್ಲ ಅದೆಲ್ಲ ಇಸ್ಕೊಂಡೋಗಿ ತಿಂತಾಯಿದ್ದೀವಿ. ಪ್ರಸಾದ ಸಂಜನಾ ನೋಡಿ ಫ್ರೆಂಡ್ಸ್, ಪ್ರಸಾದ ತಿಂತಾಯಿದ್ದೀರಿ, ದೇವಸ್ಥಾನ ಹತ್ರ ಇಸ್ಕೊಂಡ್ಬಂದು. ಚೇಂಜ್ ಮಾಡಿಬಿಟ್ಟಿದ್ದೀವಿ ಫ್ರೆಂಡ್ಸ್, ನಾವು ಬಿಸಿಗೆ ತಡ್ಕೊಳಕ್ಕಾಗಿಲ್ಲ. ನಮ್ಮ ಅತ್ತಿಗೆ ಮಾತ್ರ ಬಿಚ್ಚಲ್ಲಂತೆ ಸ್ಯಾರಿ, ಹಿಂಗೆ ಇರಬೇಕಂತೆ, ಆಟ ಮಾಡಿ ಇದರಲ್ಲೇ ಇದ್ದಾರೆ. ನಾವು ಬಿಸಿ ಇಲ್ಲಂತೆ, ಅದಕ್ಕೆ ನಾನೇನು ದಪ್ಪ ಇಲ್ಲ ಬಿಡು, ಸಣ್ಣ ಇದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಮನೆಗೆ ಬಂದಿರಲಿಲ್ಲ, ಅದೇ ಪೂಜೆಗೆ ಬಂದಿರಲಿಲ್ಲ, ಸಾಯಂಕಾಲ ಬಂದಿದ್ದರು, ಹಸಿವಾಗ್ತಿದೆ ಅಂದರು. ಸರಿ ಅಂದ್ಬಿಟ್ಟು ಬೇಗ ಅನ್ನ ಸಾಂಬಾರು ಮುದ್ದೆ ಹಪ್ಪಳ ಎಲ್ಲ ಮಾಡಿದ್ದೀವಿ ನೈಟ್ಗೆ. ಅದ್ರ ಜೊತೆಗೆ ಮುದ್ದೆ ಇದೆಲ್ಲ ಮಾಡಿದ್ದೀವಿ. ಒಂದು 7 ಗಂಟೆ ಅಷ್ಟೊತ್ತಿಗೆಲ್ಲನೂ ನಾವು ಅಡುಗೆಗಳೆಲ್ಲ ಮಾಡಿಬಿಟ್ಟಿದ್ವಿ, ನೈಟ್ಗೆ ಡಿನ್ನರ್ಗೆ ತಿಂದುಬಿಟ್ವಿ. ಮತ್ತು ನಮ್ಮಮ್ಮ ದೇವ್ರು ನಿಂತ್ಕೊಂಡ್ಬರ್ತಾರಲ್ಲ, ಮೆರವಣಿಗೆ ಮಾಡ್ತಾರೆ, ಹಾಗಾಗಿ ನಾವು ಕೋಸಂಬರಿ ಕೊಡೋಣ ಅಂದ್ಬಿಟ್ಟು ಕೋಸಂಬರಿಗೆಲ್ಲ ರೆಡಿ ಮಾಡಿಕೊಂಡ್ವಿ. ಮತ್ತು ಸ್ವಲ್ಪ ಪಾನಕನೂ ಮಾಡಿದ್ವಿ. ಅದ್ರ ಜೊತೆಗೆ ದೇವ್ರು ಬರೋ ಅಷ್ಟರಲ್ಲಿ ನೋಡ್ರಿ, ದೇವ್ರನ್ನೆಲ್ಲ ಎತ್ಕೊಂಬಂದಿದ್ರು ನಮ್ಮ ಮನೆ ಹತ್ರ. 1 ಕಿಲೋಮೀಟರ್ ಇದೆ ಊರಿಂದ ನಮ್ಮ ಮನೆ, ಅಲ್ಲಿಗೆ ಎತ್ಕೊಂಬಂದಿದ್ರು ದೇವ್ರನ್ನ. ಶ್ರೀರಾಮ ಮತ್ತು ಸೀತಾ ಇವ್ರನ್ನೆಲ್ಲ ಎತ್ಕೊಂಬಂದಿದ್ರು. ನಾವು ಹೂವಿನ ಹಾರ ಅದು ಇದೆಲ್ಲ ತಂದಿದ್ವಲ್ಲ, ಅದೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ದೇವ್ರಿಗೆ. ಮತ್ತು ಬಟ್ಟೆನೂ ತಂದಿದ್ರು, ಟವಲ್ಸು ಅದೆಲ್ಲ ತಂದಿದ್ರು, ಮತ್ತು ಅವನ್ನು ಹಾಕಿದ್ರು ದೇವ್ರಿಗೆ. ನಾವು ಎಷ್ಟೊತ್ತು ವೆಯ್ಟ್ ಮಾಡ್ತೀವಿ ಗೊತ್ತಾ, ದೇವ್ರು ಬರ್ತಾರೆ, ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಮತ್ತು ನೋಡಬೇಕು ಅಂದ್ಬಿಟ್ಟು. 11 o'clock ಬಂತು ದೇವರು. ಇಲ್ಲ 11:30 ಆಗಿತ್ತು, ಅಲ್ಲಿವರೆಗೂ ನಾವು ಕಾಯ್ಕೊಂಡಿದ್ವಿ ದೇವ್ರನ್ನ ಎತ್ಕೊಂಬರ್ತಾರೆ ಅಂದ್ಬಿಟ್ಟು. ಮತ್ತು ಇನ್ನು ದೇವ್ರನ್ನೆಲ್ಲ ಎತ್ಕೊಂಬಂದ್ಮೇಲೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು, ಮತ್ತು ದೇವರೆಲ್ಲ ಹೋದ್ಮೇಲೆ ನಾವು ಕೋಸಂಬರಿ ಮತ್ತು ಪಾನಕ ಎಲ್ಲನೂ ತಗೊಂಡ್ವಿ. ಅಲ್ಲಿಗೆ ಒಂದಷ್ಟು ಜನ ಬಂದಿದ್ದರು ದೇವ್ರ ಹಿಂದೆ, ಅವ್ರಿಗೆಲ್ಲನೂ ಕೊಟ್ವಿ ಪಾನಕ ಮತ್ತು ಕೋಸಂಬರಿ. ಅವರು ತಗೊಂಡ್ರು. ನಮ್ಮ ಹಸ್ಬೆಂಡು ಈ ಕಡೆ ತೆಂಗಿನಕಾಯಿ ಒಡೆದು ಕೊಡ್ತಾಯಿದ್ದಾರೆ,
ಐನವ್ರಿಗೆ ಮತ್ತು ಐನವ್ರು ಅದೆಲ್ಲ ಇಟ್ಬಿಟ್ಟು ಮಂಗಳಾರತಿ ಮಾಡ್ತಾರೆ. ಇನ್ನು 2 ತೆಂಗಿನಕಾಯಿ ಎತ್ಕೊಂಡು ಹೋಗಿದ್ವಿ, 2 ತೆಂಗಿನಕಾಯಿನ ಒಡೆದು ಕೊಟ್ಟರು. ಇನ್ನು ಅದಾದಮೇಲೆ ಐನವರು ಮಹಾಮಂಗಳಾರತಿ ಮಾಡ್ತಾರೆ. ಇನ್ನು ಎಲ್ರಿಗೂ ಮಂಗಳಾರತಿ ಕೊಟ್ಟಿದ್ಮೇಲೆ ಇನ್ನು ನಾವು ಪ್ರಸಾದ ಮಾಡಿರ್ತೀವಲ್ಲ, ಆ ಪ್ರಸಾದ ಎಲ್ಲ ಎಲ್ರಿಗೂ ಹಂಚಿದ್ಮೇಲೆ ಅವರೆಲ್ಲ ತಿಂದುಬಿಟ್ಟು ಹೋದರು. ನಾವು ಮತ್ತೆ ದೇವ್ರಿಗೆ ಆರತಿ ಇಟ್ವಿ. ಆರತಿ ಎಲ್ಲ ತೆಗೆದಿದ್ದಾದಮೇಲೆ ದೇವ್ರನ್ನ ಕರ್ಕೊಂಡು ಹೋದ್ರು. ಮತ್ತು ನಾವು ನಮ್ಮಮ್ಮ ಅವರು ದೇವಸ್ಥಾನ ಹತ್ರ ಹೋಗಿದ್ದರು. ಅಲ್ಲಿ ಇನ್ನೂ ಮತ್ತೆ ಲಾಸ್ಟಲ್ಲಿ ಪೂಜೆ ಮಾಡ್ತಾರಲ್ಲ, ಹಾಗಾಗಿ ನಮ್ಮ ಅಮ್ಮವರು ಮತ್ತೆ ನಾವು ಹೋಗಿ ಬರ್ತೀವಿ ಅಂದ್ಬಿಟ್ಟು ಹೋದರು. ನಾವೇನು ಹೋಗಿಲ್ಲ, ನೈಟ್ ಅಲ್ವ, ನಾವು ಯಾಕೆ ಹೋಗೋದು ಅಂದ್ಬಿಟ್ಟು ನಾವೇನು ಹೋಗಲಿಲ್ಲ. ನಾವು ಮಲ್ಕೊಂಡ್ವಿ. ನಮ್ಮವ್ರು ಬರೋ ಅಷ್ಟರಲ್ಲಿ 2:30 ಏನೋ ಆಗಿತ್ತಂತೆ. ಇನ್ನು ಆವಾಗ ಬಂದರು ಅಮ್ಮವರು ಮನೆಗೆ. ನೋಡ್ರಿ ದೇವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಪೂಜೆ ಎಲ್ಲ ಆದಮೇಲೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಅಷ್ಟು ಜನ ಬಂದಿದ್ದರು ದೇವ್ರ ಹಿಂದೆ. ಮತ್ತು ನಮ್ಮ ತಮ್ಮನೂ ಆ ದೇವ್ರ ಹಿಂದೆನೇ ಇದ್ದ, ಮತ್ತು ನನ್ನ ಮಗನೂ ಹೋದ. ನಾವೆಲ್ಲ ಇನ್ನು ನನ್ನ ತಂಗಿ, ನಾನು, ನಮ್ಮ ಅಜ್ಜಿ, ನಮ್ಮ ಹಸ್ಬೆಂಡು ಎಲ್ಲರೂ ಮಲ್ಕೊಂಡ್ವಿ. ನಮ್ಮ ಅಮ್ಮವ್ರು ಬಂದಮೇಲೆ ಅವರೇನು ಇನ್ನೆಲ್ಲ ಮಲ್ಕೊಂಡ್ರು. ಇಷ್ಟು ನಡೀತು ಫ್ರೆಂಡ್ಸ್ ಪೂಜೆ ದಿನ ಅಂತೂ. ಆವತ್ತಂತೂ ತುಂಬ ಚೆನ್ನಾಗೇ ಮಾಡಿದ್ವಿ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಊರಲ್ಲಿ. ದೀಪ ಅಂತೆ, ಮತ್ತು ಹೋಮ, ಮಹಾಮಂಗಳಾರತಿ, ಭಜನೆ, ದೇವ್ರ ಮೆರವಣಿಗೆ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.